ನಂತರದಲ್ಲಿ ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ ಕನ್ಕ್ಲೂಸಿವ್ ಪಾರ್ಟ್ನಲ್ಲಿ ಏನಾಗಬೇಕು ಕಾನೂನಾತ್ಮಕವಾಗಿ. ಇದು ನನ್ನ ಇವತ್ತಿನ ಡಿಬೇಟ್ನ ಕಡೆಯ ಪ್ರಶ್ನೆ. ಲೆಟ್ ಮೀ ಸ್ಟಾರ್ಟ್ ಫ್ರಮ್ ರಮೇಶ್. ಎಸ್ ಪ್ಲೀಸ್ ರಮೇಶ್. ಈಗ ನಾನು ನೇರವಾಗಿ ಹೇಳೋದಾದ್ರೆ, ಈ ಒಂದು ಸ್ಕ್ಯಾಮಲ್ಲಿ ಅತಿಯಾಗಿ ಬಲಿಯಾಗ್ತಾ ಇರೋದು ಒಂದು ಅಸಂಘಟಿತ ಕಾರ್ಮಿಕರು, ಜೊತೆಗೆ ಅತಿ ಆಸೆ ಬುರುಕನೇ ಇರುವಂಥ ಜನ. ಸರ್, ಇವತ್ತು ಬೆಂಗಳೂರು ಒಳಗಡೆ 200 ರೂಪಾಯಿಗೆ 500 ರೂಪಾಯಿಗೆ ಬೆಂಗಳೂರು ಒಳಗಡೆ ಆಯಿತು ಅದು ಬೆಂಗಳೂರು ಹೊರವಲಯದಲ್ಲಿ ಸೈಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಹೇಗೆ ಅದು ಗೊತ್ತಿದ್ದು ಕೂಡ ಹೇಗೆ ಬಲಿ ಆಗ್ತಾರೆ ಅಂತ. ಒಂದು ತಗೊಂಡ್ರೆ ಒಂದು ಫ್ರೀ, ಒಂದು ಸೈಟ್ ತಗೊಂಡ್ರೆ ಲ್ಯಾಪ್ಟಾಪ್ ಫ್ರೀ. ಹೌದು, ಲ್ಯಾಪ್ಟಾಪ್ ತಗೊಂಡ್ರೆ ಸೈಟ್ ಫ್ರೀ. ಹೇಗೆ ಸಾಧ್ಯ ಸರ್? ಇವ್ರದ್ದು ಒಂದು ಆಫರ್ ಇತ್ತು ಕೇಳಿ. ಲ್ಯಾಪ್ಟಾಪ್ ತಗೊಂಡ್ರೆ 1,30,000 ಕೊಟ್ಟು ಸೈಟ್ ಫ್ರೀ. ಹೇಗೆ ಸಾಧ್ಯ ಸರ್ ಇವೆಲ್ಲ? ಇದೆಲ್ಲ ನೋಡಿ, ಎಲ್ಲೋ ಒಂದು ಕಡೆ ಒಂದು 100 ಫ್ಲಾಟ್ ಇರೋ ಒಂದು ಅಪಾರ್ಟ್ಮೆಂಟ್ ಕಡಿದ್ರೆ 1000 ಜನಕ್ಕೆ ಮಾರಾಟ ಮಾಡಿರ್ತಾರೆ ಸರ್ ಇವರು. ಸೊ ಇದ್ರ ಮೇಲೆ ನಾವು ಖಂಡಿತವಾಗ್ಲೂ ಅದು ಪೂರ ತಿಳ್ಕೊಬೇಕು. ಬೆಂಗಳೂರಲ್ಲಿ ಮನೆ ತಗೋಬೇಕು, ಮನೆ ಹೊಂದಬೇಕು ಅನ್ನೋದು ಆಸೆ ತಪ್ಪು ಅಂತ ನಾನು ಹೇಳೋದಿಲ್ಲ. ಮನೆ ತಗೋಬೇಕು ಅನ್ನೋದನ್ನ ನೀವು 1 ರೂಪಾಯಿಗೂ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನ ಈ ರೀತಿ ಕಳ್ಳಕಾಕ ಕೈಲಿ ಕೊಟ್ಟು ಮೋಸ ಜನ ಕೂಡ ಆಗಬೇಕು ಅಂತೀರಿ ನೀವು? ಹೌದು ಸರ್, ಅದು ಜನಗದೇ ತಪ್ಪು. ಜೊತೆಗೆ ಕಾನೂನು ಕೂಡ ಬಡವರು ಪರವಾಗಿಲ್ಲ, ಕಾನೂನು ಕೂಡ ಇಂಥ ಉಳ್ಳೋರ ಪರವಾಗೇ ಇದೆ ಸರ್. ಕಾನೂನು ಬಡವರ ಪರವಾಗಿಲ್ಲ ಅನ್ನೋದನ್ನ ನಾನು ಒಪ್ಕೊಳ್ಳೋದಿಲ್ಲ ಸರ್. ಕಾನೂನು ಪ್ರಬಲವಾಗಿದೆ ಸರ್, ಎಕ್ಸಿಕ್ಯೂಷನ್ ಆಗ್ತಿಲ್ಲ. ಹೌದು ಸರ್, ಎಕ್ಸಿಕ್ಯೂಷನ್ ಮಾಡಕ್ ಬಿಡಲ್ವಲ್ಲ ಸರ್ ಕಾನೂನು. ಇಲ್ಲ ಸರ್, ಆದ್ರೆ ಆ ಕಾನೂನಿನ ಹಿಂದೆ ಇರುವ ಕಬಂಧ ಬಾಹುಗಳು ನೀವು ಹೇಳದಂಗೆ ಹೌದು ಸರ್, ನಿಜ ಎಕ್ಸಿಕ್ಯೂಟ್ ಆಗೋದಕ್ಕೆ ಬಿಡ್ತಾ ಸರ್. ನಮ್ಮ ದೇಶದ ಕಾನೂನು ಯಾವ ಐರೋಪ್ಯ ಯಾವ ಅದ್ಭುತ ಕಾನೂನು. ಅದನ್ನ ಚಾಲನೆ ಮಾಡಬೇಕಾದ ವ್ಯಕ್ತಿ ದುರ್ಬಲನಾಗಿದ್ರೆ ಏನ್ ಸರ್ ಮಾಡಕ್? ಹೌದು, ಏನ್ ಮಾಡಕ್ಕಾಗುತ್ತೆ ಹೇಳಿ? ಅದಕ್ಕೆ ನಿಮಗೆ ನೀವೇ ಬೆಳಕಾಗ್ಬೇಕು. ಇಂಥವ್ರ ವಿರುದ್ಧ ನಾವೆಲ್ಲಾ ಸೇರಿ ಏನೊಂದಷ್ಟು ಪ್ರಗತಿಪರ ಹೋರಾಟಗಾರರು ಮತ್ತೆ ಈ ನಾಡು ನುಡಿಯ ಬಗ್ಗೆ ಮಾತಾಡುವಂತ ಕನ್ನಡಪರ ಹೋರಾಟಗಾರರು ಎಲ್ಲರೂ ಸೇರಿ ನಮ್ಮ ರಾಜ್ಯವನ್ನ ಈ ಒಂದು ಇವರಿಂದ ನಾವು ಮುಕ್ತ ಮಾಡ್ಬೇಕಾಗಿದೆ. ಬಡವರ ಪರ ರಕ್ಷಣೆ ಕೊಡ್ಬೇಕಾಗಿದೆ. ಅಮ್ಮ, ನೀವೇನ್ ಹೇಳ್ತೀರಿ ಕೊನೆಯದಾಗಿ? ಸರ್, ಕೊನೆಯದಾಗಿ ನಾನು ಅದೇ ಹೇಳ್ತೀನಿ, ಸಾರ್ವಜನಿಕರು ಎಲ್ಲೇ ಹಣ ಹೂಡಬೇಕಾದ್ರೂ ತುಂಬ ಯೋಚನೆ ಮಾಡಿ. ನಮ್ಮ ರಮೇಶ್ ಸರ್ ಹೇಳ್ದಂಗೆ ಎಲ್ಲರಿಗೂ ಗೂಡು ಬೇಕು ಅನ್ನೋ ಆಸೆ ಇರುತ್ತೆ. ಅದನ್ನು ಯಾವ ರೀತಿ ನೀವು ಗೂಡನ್ನು ಪರ್ಚೇಸ್ ಮಾಡಬೇಕು ಅದನ್ನು ದಯವಿಟ್ಟು ತಿಳ್ಕೊಳ್ಳಿ. ಮತ್ತು ಕೆಲವಾರು ಈಗ ಮಾಡ್ತಿರೋ ಬಿಲ್ಡರ್ಸು ಡೆವಲಪರ್ಸು ಜಮೀನೇ ಅದು NOC ಬಂದಿರಲ್ಲ, BDA NOC ಇರಲ್ಲ, BMR NOC ಹಾಗೆ ಕಟ್ಬಿಟ್ಟು ಅದು ಡೆಮಾಲಿಷ್ಗೂ ಬಂದಿರುತ್ತೆ. ಅವಾಗ ನಿಮ್ಮ ಹಣನೂ ಹೋಯ್ತು, ಮನೆನೂ ಹೋಯ್ತು, ನಿಮಗೂ ದುಡ್ಡು ಸಿಗೋಲ್ಲ. ಅದರಿಂದ ಕಾನೂನು ರೀತಿ ಯಾವುದು ಕರೆಕ್ಟ್ ಇದೆ, ಇವಾಗ ಬೇಕಾದಷ್ಟು ಲೀಗಲ್ ಅಡ್ವೈಸರ್ಸ್ ಇದ್ದಾರೆ, ಅಡ್ವೊಕೇಟ್ಸ್ ಇದ್ದಾರೆ, ಇದ್ರ ಬಗ್ಗೆ ಹೇಳೋಕೆ ಇದ್ದಾರೆ ಏನೇನು ಇರಬೇಕು ಅಂತ. ಅದನ್ನ ನೀವು ಮೊದಲು ಪರಿಶೀಲನೆ ಮಾಡಿ